ಸಹಾಯಕವಾಗಿ ಬೇರೆ ಕೀರ್ತನೆ 146ನೇ ಕೀರ್ತನೆ 1ನೇ ವಚನವನ್ನು ನಾವು ಓದುತ್ತೇವೆ. ಕೀರ್ತನೆ 146ನೇ ಕೀರ್ತನೆ 1ನೇ ವಚನವನ್ನು ಓದಿಕೊಳ್ಳೋಣ. ಯಾಹೋವನಿಗೆ ಸ್ತೋತ್ರ. ಯಾಹೋವನಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಪ್ರಾಣ ಇರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ನನ್ನ ದೇವರನ್ನು ಕೊಂಡಾಡುವೆನು. 10ನೇ ವಚನದಲ್ಲಿ ಯೆಹೋವನು ಸದಾಕಾಲವು ಅರಸನಾಗಿರುವನು. ಚೀಯೋನೇ ನಿನ್ನ ದೇವರು ತಲಾತಲಾಂತರಕ್ಕೂ ಆಳುವನು. ಯಾಹೋವನಿಗೆ ಸ್ತೋತ್ರ. ಇಲ್ಲಿ ನೋಡುವಾಗ ಬೇರೆ ಈ ಕೀರ್ತನೆ ಎಂಬುದಾಗಿ ನೋಡುವುದಾಗಿ ಇಲ್ಲಿ ನೋಡುವಾಗ ದೇವರ ಒಂದು ಲಕ್ಷಣವನ್ನು ನೋಡ್ತಾ ಇದ್ರು. ಇದರಲ್ಲಿ ದೇವರ ಕರ್ತನು ಯಾರು ಎಂಬುದಾಗಿ ಇಲ್ಲಿ ನೋಡುವಾಗ ಈ ಕೀರ್ತನೆಗಾರ ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣ ಇರುವವರೆಗೂ ಯೆಹೋವನನ್ನೇ ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಮತ್ತು ಇಲ್ಲಿ 10ನೇ ವಚನ ನೋಡುವಾಗ ಯೆಹೋವನು ಸದಾಕಾಲವು ಅರಸನಾಗಿರುವನು. ಜೀವನೇ ನಿನ್ನ ದೇವರು ತಲಾತಲಾಂತರಕ್ಕೂ ಆಳುವನು. ಇಲ್ಲಿ ನೋಡುವಾಗ ದೇವರು ಯಾರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರು ಯಾರು ಎಂಬುದಾಗಿ ಅಂದ್ರೆ ದಾವೀದನು ಹೇಳ್ತಾನೆ, ಪ್ರಾಣ ಇರುವವರೆಗೂ ನಾನು ಯೆಹೋವನನ್ನು ಸ್ತುತಿಸ್ತೇನೆ. ಜೀವಮಾನದಲ್ಲಿ ಇರುವವರೆಗೂ ದೇವರನ್ನು ನಾನು ಕೊಂಡಾಡ್ತೇನೆ. ಇಲ್ಲಿ 10ನೇ ವಚನ ನೋಡುವಾಗ ಯೆಹೋವನು ಸದಾಕಾಲ ಅರಸನಾಗಿರುವವನು, ತಲಾತಲಾಂತರಕ್ಕೆ ಇರುವವನು. ಅಂದ್ರೆ ಕರ್ತನು ಯಾರು ಅಂದ್ರೆ ಆತನು ತಲಾತಲಾಂತರಕ್ಕೂ ಇರುವವನು, ನಿರಂತರವಾಗಿರುವಂತವನು. ಅಂತ ದೇವರನ್ನು ನಾನು ಜೀವಮಾನವನ್ನು ಸ್ತುತಿಸ್ತೇನೆ ಎಂಬುದಾಗಿ ಈ ಕೀರ್ತನೆಗಾರನಿತ್ತು. ಈ 1ನೇ ವಚನ ಏನ್ ಹೇಳ್ತಾರೆ, ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ಅಂದ್ರೆ ನನ್ನ ಪ್ರಾಣ ಇರುವವರೆಗೂ, ಅಂದ್ರೆ ಆ ಕೀರ್ತನೆ ಹೇಳ್ತಾನೆ, ನನ್ನ ಪ್ರಾಣ ಇರುವವರು ಯೆಹೋವನನ್ನು ಸ್ತುತಿಸ್ತೇನೆ. ಯಾಕೆ ಅಂದಾಗ ಆತನು ತಲಾತಲಾಂತರಕ್ಕೂ ಇರುವಂತ ದೇವರು. ಅಂದ್ರೆ ನೀನು ಆರಾಧಿಸುವಂತ ದೇವರು ಯಾರು? ತಲಾತಲಾಂತರಕ್ಕೂ ಇರುವಂತ ದೇವರು. ಅಂದ್ರೆ ನಿನ್ನೆಯೂ ಇವತ್ತಿಗೂ ನಾಳೆಯೂ ನಿರಂತರವಾಗಿ ಜೀವಿಸುವಂತ ದೇವರು. ಅಂದ್ರೆ ಕರ್ತನು ಯಾರಂದ್ರೆ ಇವಾಗ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇರುವಂತ ದೇವರು. ಇವಾಗ ಅಂದ್ರೆ ಫ್ಯೂಚರ್ ಅಂದ್ರೆ ಇವರು ನೆಕ್ಸ್ಟ್ ಮಿನಿಟ್ ಬರೋದು ಫ್ಯೂಚರ್. ನಮಗೆ ಪಾಸ್ಟ್ ಗೊತ್ತು, ಪ್ರೆಸೆಂಟ್ ಗೊತ್ತು, ಫ್ಯೂಚರ್ ಗೊತ್ತಿಲ್ಲ. ಆದ್ರೆ ದೇವರು ಹೇಳ್ತಾನೆ, ಆತನು ನಿನ್ನೆ ಇವತ್ತು ನಾಳೆಯೂ ನಿರಂತರವಾಗಿ ಜೀವಿಸುವಂತೆ, ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಜೀವಿಸುವಂತ ದೇವರು. ಅಂದ್ರೆ ಇವಾಗ 1 ಮಿನಿಟ್ ಮುಂದೆ ಬಂದ್ರೋಣ, ಅದು ಫ್ಯೂಚರ್. ಈ 1 ಕ್ಷಣ ಮುಂದೆ ಏನಾಗುತ್ತೋ ನಮಗೆ ಗೊತ್ತಿಲ್ಲ, ಆತ ಗೊತ್ತು, ಸರ್ವಜ್ಞಾನಿ ಆಗಿರುವಂತ ದೇವರು. ಅದೇ ಫ್ಯೂಚರ್. ಈ 1 ತಾಸು ಆದ್ಮೇಲೆ 1 ಅವರ್ ಆದ್ಮೇಲೆ ನಮಗೇನೋ ಗೊತ್ತಿಲ್ಲ, ಆ ಟೈಮ್ ಏನನ್ನೂ ಗೊತ್ತಿಲ್ಲ. ಆ ಫ್ಯೂಚರ್ 1 ಅವರ್ನ ಆ ದೇವ್ರಿಗೆ ಗೊತ್ತು. ಅಂತ ನೀನು ಆರಾಧಿಸುವಂತ ದೇವರು ಇವಾಗ ನೆಕ್ಸ್ಟ್ ಮಿನಿಟ್ ಏನಂದ್ರು ಅದು ಗೊತ್ತು. ನಾನು ಫ್ಯೂಚರ್ ಅಂದ್ರೆ ಮತ್ತೆ ನಾಳೆ ಅಂತ ಹೇಳ್ತಿಲ್ಲ. ಈ 1 ಮಿನಿಟ್ ನೆಕ್ಸ್ಟ್ ನಾವು ಮುಂದೆ ಹೋಗ್ತೀವಲ್ಲ, ಅದನ್ನ ಫ್ಯೂಚರ್. ಈ 1 ಅವರ್ ನಾವು ಮುಂದೆ ಹೋಗ್ತೀವಲ್ಲ, ಅದು ಏನಾಗುತ್ತೋ ಅದು ಫ್ಯೂಚರ್. ಆ ಫ್ಯೂಚರ್ನ ದೇವ್ರಿಗೆ ಗೊತ್ತು. ಆ ಕ್ಷಣವನ್ನ 1 ಮಿನಿಟ್ ಮುಂದೆ ಏನಾಗುತ್ತೋ ಅದು ದೇವ್ರಿಗೆ ಗೊತ್ತು. ಅದಕ್ಕೆ ಆತನು ನಿರಂತರವಾಗಿರುವಂತ ದೇವರು. ಅಂತ ದೇವರ ನಾನು ಆರಾಧಿಸ್ತಾ ಇದ್ದೀನಿ ಅಂತ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ. ಅಂದ್ರೆ ನಾನು ನೀನು ಆರಾಧಿಸುವಂತ ದೇವರು ಯಾರು? ನಿನ್ನೆಯೂ ಇವತ್ತಿಯೂ ನಾಳೆಯೂ ತಿಳಿದಿರುವಂತ ದೇವರು. ಇಲ್ಲಿ ನೋಡಿದಾಗ ಬೇರೆ ಕರ್ತನು ಯಾರು ಎಂಬುದಾಗಿ ನೋಡುವಾಗ ಆತನು ಯಾರು ನೋಡಿ, 6ನೇ ವಚನ ನೋಡಿ. ಭೂಮಿ ಆಕಾಶ ಸಾಗರ ಚರಾಚರ ಇವುಗಳನ್ನು ನಿರ್ಮಿಸಿದವನು ವಾಗ್ದಾನವನ್ನು ಯಾವಾಗಲೂ ನೆರವೇರಿಸುವನು. ಇದೇನಂತಾನೆ 6ನೇ ವಚನ ನೋಡುವಾಗ ಆತನು ಯಾರು ಎಂಬುದಾಗಿ ನೋಡುವಾಗ ನೋಡಿ, ಭೂಮಿ ಆಕಾಶ ಸಾಗರ ಚರಾಚರ ಇವುಗಳನ್ನು ನಿರ್ಮಿಸಿದವನು. ಅಂದ್ರೆ ನೀನು ನಾನು ಆರಾಧಿಸುವಂತ ದೇವರು ಯಾರು? ಭೂಮಿ ಆಕಾಶವನ್ನು ನಿರ್ಮಿಸಿದಂತ ದೇವರು. ಅಂದ್ರೆ ನಾವು ದೇವರ ಆರಾಧಿಸ್ತು ಅಂದಾಗ ಆತನ ಲಕ್ಷಣ ಗುಣಲಕ್ಷಣ ನಾವು ತಿಳ್ಕೊಳ್ಬೇಕು. ಆತನ ಗುಣಲಕ್ಷಣಗಳೇನು, ಆತನ ಕ್ರಿಯೆಗಳೇನು, ಆತನು ಯಾರು, ಈ ಸಂಪೂರ್ಣವಾಗಿ ತಿಳ್ಕೊಳ್ಳೋದ ನಾವು ಆತ ಆರಾಧಿಸಲಿಕ್ಕೆ ಸಾಧ್ಯ. ಆತನ ಸಂಪೂರ್ಣವಾಗಿ ಆತನ ಲಕ್ಷಣವೇನು, ಇವು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕು.
ಇಲ್ಲಿ ನೋಡುವಾಗ ಏನ್ ಹೇಳ್ತಾನಂದ್ರೆ ಆತನ ಯಾರು? ಭೂಮಿ, ಆಕಾಶ, ಸಾಗರ ಇವುಗಳೆಲ್ಲವನ್ನು ನಿರ್ಮಿಸಿದವನು. ಈ ಕೀರ್ತನೆಗಾರನು ಹೇಳ್ತಾನೆ, ಪ್ರಾಣ ಇರುವಾಗ ನಾನು ದೇವರು ಸೃಷ್ಟಿಸ್ತಾನೆ. ಯಾಕಂದಾಗ ಇವೆಲ್ಲವನ್ನು ಆತನು ತಿಳಿದಿದ್ದ, ಆತನ ಲಕ್ಷಣಗಳನ್ನು ಎಲ್ಲವನ್ನು ತಿಳಿದುಕೊಂಡಿದ್ದ. ಇಲ್ಲಿ ಹೇಳ್ತಾನೆ ಆತನ ಯಾರಂದಾಗ ನೋಡಿ, ಅದೇ 10ನೇ ವಚನ ನೋಡಿ. ಯೆಹೋವನು ಸದಾಕಾಲವು ಅರಸನಾಗಿರುವನು. ಚೀಯೋನೇ, ನಿನ್ನ ದೇವರು ತಲಾತಲಾಂತರಕ್ಕೂ ಆಳುವನು. ಇಲ್ಲ, ನಿನ್ನ ದೇವರು ತಲಾತಲಾಂತರಕ್ಕೂ ಆಳುವನು. ಇಲ್ಲಿ ನೋಡಿದಾಗ ನಿನ್ನ ದೇವರು ಯಾರು? ನಿನ್ನೆಯೋ ಇವತ್ತು ನಾಳೆಯೋ ನಿರಂತರವಾಗಿ ಜೀವಿಸುತ್ತ ದೇವರು. ನಿನ್ನ ದೇವರು ಯಾರು? ತಲಾತಲಾಂತರಕ್ಕೂ ಇರುವಂತ ದೇವರು. ಆತನು ಯಾರು? ಭೂಮಿ ಆಕಾಶಗಳು ನಿರ್ಮಿಸಿದ ದೇವರು. ಅಂತ ದೇವರನ್ನ ಆರಾಧಿಸ್ತಾ ಬಂದಿದ್ದೀವಿ. ಭೂಮಿ ಆಕಾಶ ನಿರ್ಮಿಸಿದಂತ ದೇವರನ್ನು ಇವತ್ತು ನೀನು ಆರಾಧಿಸಲಿಕ್ಕೆ ಬಂದಿದ್ದೇವೆ. ಈ ಆತನ ಲಕ್ಷಣಗಳನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಮಾತ್ರನೇ ಆತನ ಆರಾಧಿಸಲಿಕ್ಕೆ ಸಾಧ್ಯ, ಪರಿಪೂರ್ಣವಾಗಿ. ಆ ಪರಿಪೂರ್ಣ ಅಂತಾರಲ್ಲ, ಈ ಪರಿಪೂರ್ಣವಾದ ನಾವು ದೇವರನ್ನು ಆರಾಧಿಸಬೇಕು. ದೇವರು ಆತ್ಮ ಸ್ವರೂಪನು, ಆತನ ಆರಾಧಿಸುವರು ಆತ್ಮೀಯ ರೀತಿಯ ಸತ್ಯಾಗಿ ಆರಾಧಿಸಬೇಕು. ಇವೆಲ್ಲ ನಾವು ಈ ರೀತಿಯ ಆರಾಧಿಸಬೇಕಂದ್ರೆ ಆತನ ಲಕ್ಷಣ ನಾವು ತಿಳ್ಕೊಳ್ಳೋದು. ದೇವರಂದ್ರೆ ಯಾರು ಅಂದಾಗ ಆತನ ಶಿಲ್ವೆ ಮೇಲೆ ಜಡಿಯಲ್ಪಟ್ಟನು, ನಮಗೋಸ್ಕರ ಪ್ರಾಣ ಕೊಟ್ಟನು. ಅಷ್ಟೇನಾ? ಇಷ್ಟೇ ಮಾತಲ್ಲ, ಪುನಃ ಮತ್ತೆ ನಮಗೋಸ್ಕರ ಬರುವಂತ. ಆದಿಕಾಂಡ ನೋಡುವಾಗ ಅಬ್ರಾಹ್ಮನು, ಯಾಕೋಬನು, ಇಸಾಕನಾಗಿರುವಂತ ದೇವರು ಯೆಹೋವನು. ಆತನ ಯಾರು? ಆತ ಬೇರೆ ದೇವರು. ಇವೆಲ್ಲ ನಾವು ತಿಳ್ಕೊಂಡು ಹೋಗ್ತೇವೆ. ಇವೆಲ್ಲ ತಿಳ್ಕೊಂಡಾಗ ಮಾತ್ರ ಆತನ ಸಂಪೂರ್ಣವಾಗಿ ನಾವು ಆರಾಧಿಸಲಿಕ್ಕೆ ಸಾಧ್ಯ. ಯಾಕಂದ್ರೆ ಆತನು ಇರುವಾತನ ಆಗಿರುವಂತ ದೇವರು. ಮೋಶೆಗೆ ಭೂಮಿಯನ್ನು ನೋಡ್ತೇವೆ, ಚಂದ್ರವನ್ನು ನೋಡ್ತೇವೆ, ಸೂರ್ಯನ ನೋಡ್ತೇವೆ. ಇವೆಲ್ಲ ಯಾರು? ಕ್ರಿಯೇಟರ್ ಯಾರು? ಇವೆಲ್ಲ ಸೃಷ್ಟಿ ಮಾಡಿದ್ರೆ ಯಾರು? ಅದ್ಭುತವಾಗಿ ಆರಾಧಿಸಲಿಕ್ಕೆ ಸಾಧ್ಯ. ಇಲ್ಲಿ ನೋಡೋಣ ಬೇರೆ, ನಾನು ಆರಾಧಿಸುವ ದೇವರು ಯಾರಂದ್ರೆ ಈ ಲೋಕವನ್ನು ಸಮಸ್ತರು 146 ಕೀರ್ತನೆ 3ನೇ ವಚನ. ಪ್ರಭುಗಳಲ್ಲಿ ಭರವಸೆ ಇಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ. ಅವನು ಸಹಾಯ ಮಾಡಲು ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ. ಅವನ ಸಂಕಲ್ಪಗಳೆಲ್ಲ ಒಂದೇ ದಿನದಲ್ಲಿ ಹಾಳಾಗುವುದು. ಇಲ್ಲಿ ನೋಡುವಾಗ ಬೇರೆ ಮನುಷ್ಯನು ಅದೇ ತರ ಮನುಷ್ಯನಲ್ಲಿ ಬಳಸೋದಕ್ಕಿಂತ ದೇವರಲ್ಲಿ ಬಳಸಿಡೋದು ಎಷ್ಟೋ ಉತ್ತಮ. ಇಲ್ಲಿ ನೋಡುವಾಗ ಇಲ್ಲಿ ಕೊನೆಯದಾದ ನಾವೇನ್ ಹೇಳ್ತೀವಿ ಅಂದ್ರೆ, ನಾವು ಹಾಸ್ಪಿಟಲ್ ಹೋಗ್ತೀವಿ, ಡಾಕ್ಟರ್ ಏನ್ ಹೇಳ್ತಾನೆ, ಅವರು ಲಾಸ್ಟ್ ದೇವರೇ ಫೈನಲ್ ಸ್ಟೇಜ್ ಬಂದಾಗ ಅವ್ರು ಹಣ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ. ಲಾಸ್ಟ್ ಫೈನಲ್ ಹೇಳ್ತಾನೆ, ನಿಮ್ ದೇವರಿಗೆ ಪ್ರೇಯರ್ ಮಾಡ್ತಾರೆ. ಅಂದ್ರೆ ಮನುಷ್ಯನ ಎಷ್ಟು ಸಹಾಯ ಅಷ್ಟು ಸಹಾಯ ಮಾಡ್ತಾನೆ ಅಷ್ಟೇ. ಫೈನಲ್ ಆಗಿ ಬರೋದು ದೇವ್ರ ಹತ್ರ. ನೀವು ಎಲ್ಲೇನೋಗ್ರಿ ಲಾಸ್ಟ್ ಏನಂತಾರ, ಫೈನಲ್ ದೇವ್ರ ಹತ್ರ ಪ್ರೇಯರ್ ಮಾಡ್ತಾರೆ. ಎಷ್ಟು ಹಣ ಇರ್ಬೋದು, ಎಷ್ಟು ಅಪಸ್ಥ ಇರ್ಬೋದು, ಐಶ್ವರ್ಯ ಇದು ಇರ್ಬೋದು, ಆದ್ರೆ ಕೊನೆಯದಾಗಿ ಏನ್ ಹೇಳ್ತಾರೆ ಅವರು, ಮನುಷ್ಯನ ಎಷ್ಟು ಸಹಾಯ ಅಷ್ಟು ಮಾತ್ರನೇ. ಆದ್ರೆ ಕೊನೆಯದಾಗಿ ಏನ್ ಹೇಳ್ತಾರೆ, ನಿಮ್ಮ ದೇವರನ್ನ ಕಾಪಾಡ್ತಾರೆ. ಯಾರ ಹತ್ರ ಹೋಗ್ರಿ ಫೈನಲ್ ಆಗಿ ಅದೇ ವರ್ಡ್ ಬರೋದು, ದೇವರೇ ಕಾಪಾಡ್ಬೋದು. ಫೈನಲ್ ಯಾರ ಸಿಚುವೇಶನ್ ಫೈನಲ್ ಬಂದಾಗ ಅವ್ರು ಎಷ್ಟು ಕೆಟ್ಟರಾದ್ರೂ ಫೈನಲ್ ಆಗಿ ಬರೋದು ದೇವರೇ ಕಾಪಾಡ್ಬೋದು. ಆ ದೇವ್ರು ಯಾರು? ಈಗ ಆರಾಧಿಸೋದು ದೇವರೇ, ಇರುವಾತನೇ. ಆ ಇರುವಾತ ದೇವರನ್ನ ನಾವು ಆರಿಸ್ತಾ ಇದ್ದೀವಿ. ಇಲ್ಲಿ ನೋಡುವಾಗ ಅದೇ ಹೇಳ್ತದೆ, ಪ್ರಾಣ ಇರುವವರೆಗೂ ಇವನನ್ನು ಸ್ತುತಿಸ್ತೇನೆ. ಯಾಕಂದ್ರೆ ಇವೆಲ್ಲ ಲಕ್ಷಣವನ್ನು ದೇವರ ಗುಣಲಕ್ಷಣಗಳು ಆತನ ತಿಳಿದುಕೊಂಡಿದ್ದಾರೆ. ಆತನ ಗುಣಲಕ್ಷಣಗಳು ನಾವು ಪರಿಪೂರ್ಣವಾಗಿ ತಿಳ್ಕೊಂಡಾಗ ಆತನ ಅದ್ಭುತವಾಗಿ ಆರಾಧಿಸಲಿಕ್ಕೆ ಸಾಧ್ಯ. ನೋಡಿ, ಈ 10 ಲಕ್ಷ ಅದು ಎಂತವನಂತ ನೋಡಿದಾಗ ಈ 10 ಲಕ್ಷಣ ನಾವು ನೋಡ್ಬೇಕು, ಸಂಗತಿಗಳನ್ನು ನೋಡ್ಬೇಕು. ನಿಜವಾಗಲು ಬೇರೆ ಈತನ ಅಷ್ಟು ಮಾತ್ರವಲ್ಲ, ನನಗೋಸ್ಕರ ಹೋಗಿ ಪ್ರಾಣ ಕೊಟ್ಟದ್ದು ದೇವರು. ಅಂದ್ರೆ ಆತನ ಕಾರ್ಯಗಳನ್ನು ನೋಡಿದ್ವಿ, ಆತನ ಸೃಷ್ಟಿ ಕಾರ್ಯಗಳನ್ನು ನೋಡಿದ್ವಿ, ಆತನ ದೊಡ್ಡತನ ನೋಡಿದ್ವಿ. ಆತನ ಅಷ್ಟು ಮಾತ್ರದಲ್ಲ,
ನನಗೋಸ್ಕರ ನಿಮಗೋಸ್ಕರ ಈ ಲೋಕದಲ್ಲಿ ತಗ್ಗಿಸಿಕೊಂಡು ಬಂದಂತೆ, ಮಾನವನಾಗಿ ತಗ್ಗಿಸಿಕೊಂಡು ಬಂದ. ಆತನು ಭೂಮಿ ಆಕಾಶವನ್ನು ಉಂಟು ಮಾಡಿದಂತ ದೇವರು ನನಗೋಸ್ಕರವಾಗಿ, ನಿನಗೋಸ್ಕರವಾಗಿ ಈ ಲೋಕವನ್ನು ಪ್ರೀತಿಸಿ ನನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಒಬ್ಬನಾದರೂ ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಪಡೆಯಬೇಕು. ಅಂದ್ರೆ ನಿತ್ಯ ಜೀವ ನಾವು ಪಡಿಬೇಕಂದ್ರೆ ಈ ಇರುವಾತನನ್ನು ನಾವು ರಕ್ಷಣೆ ತಿಳ್ಕೊಳ್ಬೇಕು. ಈ ಇರುವಾತನ ನಾವು ಆರಾಧಿಸ್ಬೇಕು. ಈ ಇರುವಾತ ದೇವರಿಂದ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ, ನಿತ್ಯ ಜೀವ ಹೊಂದುವುದಕ್ಕೆ ಸಾಧ್ಯ. ನೀವು ನೋಡುವಾಗ ಪ್ರೇರೆ ನೋಡಿ, ಎಫೆಸ ಬರೆದ ಪತ್ರಿಕೆಯಲ್ಲಿ ಎರಡನೇ ಅಧ್ಯಾಯ 1ನೇ ವಚನ ನೋಡುವಾಗ, ಆತನ ಅಪರಾಧಗಳ ಮತ್ತು ಪಾಪದ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಇಲ್ಲಿ ನೋಡಿದಾಗ ಆತನ ಅಪರಾಧಗಳು ಮತ್ತು ಪಾಪದ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅಂದ್ರೆ ಪಾಪದ ಪಾಲಿಗೆ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ. ಅಂದ್ರೆ ಈ ಲೋಕವು ಪಾಪದಿಂದ ತುಂಬಿಕೊಂಡಿರುವಾಗ ನಮ್ಗೆ ಬಿಡುಗಡೆ ಬರುವಂತದ್ದು ಯಾರಿಂದ ನೋಡುವಾಗ ಅದು ಕ್ರಿಸ್ತನ ಕರ್ತನಾಗಿರುತ್ತೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ. ಕರ್ತನಾದ ಯೇಸು ಕ್ರಿಸ್ತನಿಂದಲೇ ನಮಗೆ ಬಿಡುಗಡೆ. ಇಲ್ಲ ದೇವರುಗಳು ನೀವು ಇಲ್ಲ ಹಳೆಯ ಮತ್ತೆ ಆತನ ಸಮಾಧಾನ ಪ್ರಭು, ಆಲೋಚನಾ ಕರ್ತನು, ನಿತ್ಯಾನ ದೇವರು, ಅಂದ್ರೆ ಬೇರೆ ಬೇರೆ ನಾವೆಲ್ಲ ಆತನ ಒಬ್ಬನೇ ದೇವರು. ಮಲೆಗೆ ಅಂತ ಆತ ಒಬ್ಬನೇ ದೇವರು. ಅಬ್ರಾಹ್ಮನು, ಯಾಕೋಬನು, ಇಸಾಕನು ಆರಾಧಿಸುವಂತ ದೇವರು ಆತ ಒಬ್ಬನೇ ದೇವರು. ಅಲ್ಲಿ ಒಂದು ಅದ್ರ ದಿನ ಆರಾಧಿಸುವಂತ ದೇವರು, ನಿರಂತರ ಜೀವಿಸುವಂತ ದೇವರು ಒಬ್ಬನೇ ದೇವರು. ಇವು ಸಂಪೂರ್ಣ ನಾವು ತಿಳ್ಕೊಳ್ಬೇಕು. ಇವೆಲ್ಲ ತಿಳ್ಕೊಂಡಾಗ ಆತನ ಪರಿಪೂರ್ಣವನ್ನು ಆರಾಧಿಸಕ್ಕೆ ಸಾಧ್ಯ. ಇಲ್ಲ ಹಳೆಯ ಯೋಗವ ದೇವರು, ಹೊಸ ಯೇಸು ಕ್ರಿಸ್ತನು ಇಬ್ಬರಿದ್ದಾರೆ. ಇಲ್ಲ ಅಲ್ಲಿ ಮತ್ತೆ ನಿತ್ಯನಾದ ದೇವರು, ಸಮಾಧಾನ ಕರ್ತನು, ಇವರೆಲ್ಲ ಇದ್ದಾರೆ. ಅವೆಲ್ಲ ಆರಾಧಿಸ್ಬೇಕು. ಹೌದಾ? ಬೈಬಲ್ ಹೇಳುತ್ತೆ, ಒಂದು ನೀನು ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಒಬ್ಬನೇ. ನಿರಂತರವಾಗಿ ಜೀವಿಸುವಂತ ದೇವರು ಆತನೊಬ್ಬನೇ. ಪುನಃ ಬರಲಿರುವಂತ ದೇವರು ಆತನೊಬ್ಬನೇ. ನಿನಗೋಸ್ಕರವಾಗಿ ಮರಣ ಹೊಂದಿ ಮೃತ್ಯುಂಜಯ ಆಗಿ ಬಂದು ಪುನಃ ಬರ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದ ದೇವರು ಕ್ರಿಸ್ತನೇ. ಮತ್ತೆ ಹೇಳ್ತಾನೆ, ಕ್ರಿಸ್ತನ್ ಹೇಳ್ತಾನೆ, ಒಂದು ಸಭೆಯಲ್ಲಿ ಹೋದಾಗ ನಾನು ಅಬ್ರಾಹ್ಮನ ಮುಂಚೆ ಇದ್ದವನು ಅಂತ. ಅಬ್ರಾಹ್ಮನು, ಇಸಾಕನ ಮುಂಚೆ ನಾನು ಇದ್ದವನು ಅಂತ. ಅವ್ರು ಹೇಳ್ತಾರ ಅಬ್ರಾಹ್ಮನ ನಮ್ಮ ಪಿತೃನು, ಅವತ್ತಿನ ಮುಂಚೆ ಇದ್ದವನ ಅಂತೆಲ್ಲ ಆತನ ಬೆಟ್ಟದ ಬಳಕೆ. ಅಂದ್ರೆ ಆತ ಅಲ್ಲಿ ಇರುವಂತ ನೋಡುವಾಗ ನಿರಂತರವಾಗಿ ಇರುವಂತ ದೇವರು ಅಂತ ನಾನೇ ಇದ್ದೇನೆ. ಆದ್ರೆ ಅಂದ್ರೆ ಯೆಹೋವನು ಕರ್ತನು ತನ್ನ ತಗ್ಗಿಸಿಕೊಂಡು ದಾಸನ್ನು ತಗ್ಗಿಸಿಕೊಂಡು ಇರುತ್ತೆ. ಆ ಸಿಂಹಾಸನ ಧರಿಸಿ ನನಗೋಸ್ಕರ ನಿನಗೋಸ್ಕರ ಈ ಲೋಕಕ್ಕೆ ಬಂದದ್ದು. ಯಾಕೆ ಬಂದ ಅಂದಾಗ ನನ್ನ ನೀನನ್ನು ಆ ನರಕದಿಂದ ಬಿಡಿಸ್ಬೇಕು, ಆ ಮರಣದಿಂದ ಬಿಡಿಸ್ಬೇಕು. ಇದು ನಂಬಲ್ಲ. ಏನ್ ನಂಬ್ತಾರ ಅಂದ್ರೆ ಲಾಸ್ಟ್ ಏನಾದಾಗ ದೇವರೇ ನಮಗೆ ಅಂತಾರಲ್ಲ, ಅದು ನಂಬ್ತಾರ. ಯಾಕಂದ್ರೆ ನಿರಂತರವಾಗಿ ದೇವರನ್ನ ನಂಬಕ್ಕಾಗಲ್ಲ ಜಾಸ್ತಿ. ಯಾಕಂದ್ರೆ ಪರಿಪೂರ್ಣ ಇದು ಡಿಫ್ರೆನ್ಸ್. ನಾವು ದೇವರನ್ನು ಯಾವ ಪರಿಪೂರ್ಣವಾಗಿ ತಿಳಿದುಕೊಳ್ತೀವೋ ಆತನು ಪರಿಪೂರ್ಣವನ್ನು ಆರಿಸಲಿಕ್ಕೆ ಸಾಧ್ಯ. ಆತನ ಲಕ್ಷಣವೇನು, ಆತನ ಎಂಥವನು, ಆತನ ಯಾವ, ಆತನ ದೊಡ್ಡತನ ಏನು ಎಂಬುದಾಗಿ ಪರಿಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ಆತನ ಪರಿಪೂರ್ಣವನ್ನು ಆರಿಸಲಿಕ್ಕೆ ಸಾಧ್ಯ. ಮತ್ತೆ ದೇವರು ಹೇಳ್ತಾನೆ, ಶಿಲುವೆ ಮಾತು ರುಚಿ ಮಾತಂತೆ. ಅದು ಕ್ರೈಸ್ತರಾದ್ರೆ ಒಂದು ಜಯದ ಜೀವಿತ. ಇವತ್ತು ಶಿಲುವೆ ಮಾತು ರುಚಿ ಮಾತ್ರ ಇಲ್ಲ, ಅದು ಜಯದ ಜೀವಿತ. ಪೇತ್ರನಿಗೆ ಹೇಳ್ತಾನೆ, ಕ್ರಿಸ್ತನು
ಒಪ್ಪಿಸಲ್ಪಡುವನು. ದೇವರೇ ಹಂಗ ಯಾವತ್ತಿಗೂ ಆಗ್ಬಾರ್ದು. ಅವ್ನು ದೇವ್ರು ಹೇಳ್ತಾನೆ ಸಾತಾನನೇ ತೊಲಗಿ ಹೋಗುವ ಅಂತ ಹೇಳ್ತಾರೆ. ಅಂದ್ರೆ ಪೇತ್ರನ್ ಏನ್ ಹೇಳ್ತಾನೆ, ಹೇಳೋದು ಕರೆಕ್ಟೇ, ನಿನಗೆ ಹಂಗ ಆಗ್ಬಾರ್ದು. ಅಲ್ಲಿ ಹೋಗ್ತಾ ಇರುವಾಗ ನಿನ್ ತೊಂದರೆ ಆಗ್ತದೆ, ಅದ್ರ ತೊಂದರೆ ಆಗ್ಬಾರ್ದು. ಆದ್ರೆ ದೇವ್ರಲ್ಲಿ ಏನ್ ಹೇಳ್ತಾನ, ಸಾತಾನೇ ತೊಲಗಿ ಹೋಗು. ಅಂದ್ರೆ ದೇವರ ಚಿತ್ತ ಏನು, ಬೇಕಂತ ಬಿಡಲ್ಲ. ಅಂದ್ರೆ ದೇವರ ಅಲ್ಲಿ ನಮಗೂ ಪಾಪ ಬಿದ್ದಿಲ್ಲ ಅಂದ್ರೆ ಇವತ್ತು ನೀನು ರಕ್ಷಿಸಲ್ಪಡ್ತೀನಿ. ಅಂದ್ರೆ ದೇವರ ಬರುವಂಥದ್ದು ಕರ್ತನ ಚಿತ್ತ, ತಂದೆಯ ಚಿತ್ತ. ಕ್ರಿಸ್ತನ ಮರಣ ಹೊಂದುವುದು ಅದು ಕರ್ತನ ಚಿತ್ತ. ಕ್ರಿಸ್ತನ ನನಗೋಸ್ಕರ ನಿನಗೋಸ್ಕರ ಮರಣ ಹೊಂದಿಲ್ಲ ಅಂದ್ರೆ ನಮಗೆ ಬಿಡುಗಡೆ ಇಲ್ಲ, ಪಾಪದ ಬಿಡುಗಡೆ ಇಲ್ಲ, ನರಕದಿಂದ ಬಿಡುಗಡೆ ಇಲ್ಲ, ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಪರಿಶುದ್ಧವಾಗಿರುತ್ತೆ ರಕ್ತ ಪ್ರೇರಣೆ. ಯಾಕಂದ್ರೆ ನಿಜವಾಗಿರುವಂತ ದೇವರು, ನಿಜವಾದ ಜೀವಿಸುವಂತ ಕರ್ತನು. ಅದೇನಂತರ ವಿಶೇಷವಾಗಿರುವಂತ ಕುರಿ, ಅದು ವಿಶೇಷವಾಗಿರುವಂತ ಕುರಿ. ಹಳವಳು ನೋಡ್ತಾ ಇದ್ರಲ್ಲ, ಬಹಳ ಕುರಿಗಳನ್ನು ಕೊಯ್ತಾ ಇದ್ರು ವರ್ಷಕ್ಕೊಂದ್ಸಲ. ಆ ಕುರಿಗಳನ್ನು ಕೊಯ್ತಾ ಇದ್ರು, ಪಾಪ ಋಣಾಪಿತವನ್ನು ರಕ್ತವನ್ನು ಸುರಿಸ್ತಾ ಇದ್ರು, ಪಾಪವನ್ನು ಪರಿಹಾರ ಮಾಡ್ತಾರೆ. ಪ್ರಾಯಶ್ಚಿತ್ತದಲ್ಲಿ ಸಮಾಧಾನದಲ್ಲಿ. ಆದ್ರೆ ಇಲ್ಲಿ ಕ್ರಿಸ್ತನು ತನ್ನ ವಿಶೇಷವಾಗಿ ಕುರಿಯಾಗಿ ನಮ್ಮಗೋಸ್ಕರವಾಗಿ ಬಲಿಯಾಗ. ಅಂದ್ರೆ ತನ್ನ ಚಿತ್ತ ಏನು ಅಂತಂದ್ರೆ, ನನ್ನಗೋಸ್ಕರ ನಿನ್ನಗೋಸ್ಕರ ಅದು ಕಾಯಲ್ಪಡ್ಬೇಕು. ಯಾಕಂದ್ರೆ ನಿನ್ನನ್ನು ಪಾಪ ಬಿಡಿಸ್ಬೇಕಂದ್ರೆ ಅದು ದೇವ್ರ ಚಿತ್ತ. ಅದು ದೇವ್ರು ನನಗೋಸ್ಕರ ನೀನು ಸತ್ತಿಲ್ಲ ಅಂದ್ರೆ ನನಗೆ ಬಿಡುಗಡೆ ಇಲ್ಲ. ಆದ್ರೆ ಇವಾಗ ಪೇತ್ರನ್ ಹೇಳಿದ ಜನ ಯೇಸು ಕ್ರಿಸ್ತನ್ ಹೇಳಿದ್ರು. ಪೇತ್ರನ್ ಹೇಳ್ತಾನೆ ನಿನಗೆ ಆಗ್ಬಾರ್ದು ಅಂತ ಹೇಳ್ತಾರೆ. ಕರ್ತನ ಹೇಳ್ತಾನೆ ಸಾತಾನ ನೀನು ತಲುಪೋಗು ಅಂತ. ಅಂದ್ರೆ ಶಿಲ್ವೆಯ ಮಾತು ಜಯದ ಜೀವಿತನ ಇಲ್ಲ, ಅದು ರುಚಿ ಮಾತು. ಅಂದ್ರೆ ಇವಾಗ ನಾವು ಶಿಲ್ವೆ ಅಂದಾಗ ಸಂತೋಷದ ಮಾತ ಇಲ್ಲ ಅಳವು ಸುದ್ದಿ. ಇವಾಗ ಶಿಲ್ವೆ ಅಂದ್ರೆ ಎಷ್ಟು ನಮಸ್ಕಾರವಾಗಿ ನಿನಗೋಸ್ಕರ ಶಿಲ್ವೆ ಗಿಡಪಟ್ಟನು ಮರಣ ಹೊಂದಿದ್ದು. ಅಂದ್ರೆ ಅದು ಸಂತೋಷಕರವಾಗದ ಇಲ್ಲ ದುಃಖಕರವಾಗದ? ಹೌದಾ? ಸಂತೋಷಕರವಾದದ್ದು. ಆತ ಅಂದ್ರೆ ಆ ಹಿಂಸೆ ಪಡ್ತಾ ಇದ್ದಾನ, ಹೊಡೆಯಲ್ಪಡ್ತಾ ಇದ್ದಾನ, ರಕ್ತ ಬರ್ತಾ ಇದೆ, ಮುಳ್ಳಿನ ಕಿರೀಟ ರಕ್ತ ಸುರಿತಾ ಇದೆ, ಹೊಳೆ ನೋಡ್ತಾ ಇದ್ದಾರೆ, ಚಾಟಿ ನೋಡ್ತಾ ಇದ್ದಾರೆ. ಅದು ಸಂತೋಷಕರ. ಇವಾಗ ಯಾರೋ ಹುಡುಗರು ಸ್ವಲ್ಪ ನೋವಾದ್ರೆ ನಾವು ಬೇಜಾರಾಗ್ತೀವಿ. ಅದೇ ದೇವ್ರು ಅಷ್ಟು ಮೈತುಂಬೆಲ್ಲ ಗಾಯವಾಗಿ ಮಳೆಯನ್ನು ಧರಿಸಿ, ಮಳೆಯನ್ನು ತರಿಸಿ, ಮುಳ್ಳಿನ ಕಿರೀಟವನ್ನು ಇಟ್ಟು ಆ ಸಂತೋಷವನ್ನು ದುಃಖ ಮಾಡಿ ಸಂತೋಷ. ಇವಾಗ ದೇವ್ರ ಅದನ್ನ ಶಿಲ್ವೆ ಮೇಲೆ ಜಡಿಯಲ್ಪಟ್ಟಿಲ್ಲ. ಶಿಲ್ವೆ ಮೇಲೆ ದೇವ್ರು ನಮಗೋಸ್ಕರ ಜಡಿಯಲ್ಪಟ್ಟಿಲ್ಲ ಅಂದ್ರೆ ಇವತ್ತು ನನಗೆ ಬಿಡುಗಡೆ ಇಲ್ಲ. ಅದೇ ದೇವ್ರು ದೊಡ್ಡವ, ಅದಕ್ಕೆ ಆತ ದೊಡ್ಡವ. ಆತ ನನ್ನಗೋಸ್ಕರ ಆದ್ರೆ ನನ್ನ ವಾಸುದೇವರನ್ನು ಆತನ ಬಿಟ್ಟವು. ನಮ್ಗೆ ಶಿಕ್ಷೆಯನ್ನು ಉಂಟು ಮಾಡುವ ಪ್ರತಿಯೊಂದು ದಂಡನೆಯನ್ನು ಆತನ ಅನುಭವಿಸಿದ್ದೇನೆ. ಅಂದ್ರೆ ನನಗೆ ಬಿಡಂತ ಏಟು ಯಾರಿಗೆ ಬಿಟ್ಟದ್ದು? ಅದು ಆತನ ಏಟಲ್ಲ, ಅದು ನನ್ನ ಏಟಲ್ಲಿ ಬಿಟ್ಟು, ನಿನ್ನ ಏಟಲ್ಲಿ ಬಿಟ್ಟು. ನಮ್ಮೆಲ್ಲ ಏಟು ಪಾಪದ ಒಂದು ಏಟು ಎಲ್ಲಿ ಬಿಟ್ಟು? ಕ್ರಿಸ್ತನ ಬಿಟ್ಟು. ಯಾರು? ಆ ಭೂಮಿ ಆಕಾಶವನ್ನು ಸಮಸ್ತವನ್ನು ಮಾಡಿದಂತ ಇವರು ಯಾರು? ನಿರಂತರವಾಗಿ ಜೀವಿಸುವಂತ ದೇವರು. ಈ ಕೀರ್ತನ ಹೇಳ್ತಾನೆ, ಪ್ರಾಣ ಇರುವವರೆಗೂ ನಾನು ದೇವರನ್ನು ಸ್ತುತಿಸ್ತೇನೆ. ಪ್ರಾಣ ಇರುವವರೆಗೂ ಆತನ ಜೀವಮಾನವೆಲ್ಲ ನಾವೇ ಎಷ್ಟು ದಿನ ಸ್ತುತಿಸ್ತೇವೆ? ಸಂಡೆ ಒಂದೇ ಇಲ್ಲಿ ಏನಾಗ್ತಂದ್ರೆ ಪ್ರಾಣ ಇರುವವರೆಗೂ, ಪ್ರಾಣ ಅಂದ್ರೆ ಪ್ರತಿ ಕ್ಷಣವೂ ದೇವರನ್ನು
ಅನ್ನಿಸ್ತಾ ಇರ್ತದೆ. ಪ್ರತಿ ಕ್ಷಣವು ದೇವರನ್ನು ಸ್ತುತಿಸ್ತಾ ಇರ್ತದೆ. ಪ್ರತಿ ಕ್ಷಣವು ದೇವರನ್ನು ಕೊಂಡಾಡ್ತಾ ಇರ್ತದೆ. ಅದೇ ಅಂತಲ್ಲ ಕೀರ್ತನೆಗಾರರು ಹಗಲಿಗೆ ಇರಲು ನನ್ನ ವಾಕ್ಯನ ಧ್ಯಾನ ಮಾಡುವವು ಕಾಲುವೆಯಲ್ಲಿ ಬರೆಯಬೇಕು. ಅದೇ ಈ ರೀತಿಯಾಗಿ ಜೀವಮಾನವರ ದೇವರನ್ನು ಸ್ತುತಿಸಬೇಕು. ಆತನ ಲಕ್ಷಣವೇನು, ಆತನ ದೊಡ್ಡತನವೇನು ಅಂತ ನೋಡಿದಾಗ ಆತ ಪರಿಪೂರ್ಣ ಆರಾಧಿಸಿದಂತೆ ನಿಜವಾಗ್ಲೂ ಆತನು ನಿರಂತರವಾಗಿ ಇರುವಂತ ದೇವರು. ನೀನು ಆರಾಧಿಸುವ ದೇವರು ನಿರಂತರ ಜೀವಿಸುವಂತ ದೇವರು, ಶಾಶ್ವತವಾಗಿರುವಂತ ದೇವರು. ನಾವು ಮತ್ತೆ ಪುನಃ ಆತನ ನೋಡ್ತೇವೆ. ಆತನ ವಾಗ್ದಾನ ಮಾಡಿದ ನಂಬಿಕಸ್ತೇವೆ, ನೆರವೇರಿಸುವಂತ ದೇವರು. ಆತನ ವಾಗ್ದಾನ ಎಲ್ಲವನ್ನು ಯೇಸು ಕ್ರಿಸ್ತ ನೆರವೇರಿಸುತ್ತೇವೆ, ಪುನಃ ನೆರವೇರಿಸುವ. ನೀನು ನಂಬ್ತಾ ಇದ್ರೆ ಅದು ನಂಬ್ತಾ ಇದೆ. ನೀನು ನೋಡದೆ ನಂಬುವಂತ ಅಲ್ಲಿಂದ ನಂಬುವವನು, ಕೇಳಿದ್ರು ನಂಬುವನು ಧನ್ಯ. ನೀವು ನೋಡುವಾಗ ಪ್ರೇರೆ ನಿಜವಾಗ್ಲೂ ದೇವರು ನನಗೋಸ್ಕರ ನಿನಗೋಸ್ಕರವಾಗಿ ಅಥವಾ ಪರಲೋಕದಲ್ಲಿ ದೇವರೇ ಜ್ಞಾನ ನಮ್ಮನ್ನೆಲ್ಲ ರಕ್ಷಿಸಬೇಕು, ಈ ಲೋಕದಿಂದ ಬಿಡಿಸ್ಬೇಕು, ಸಾತನ ಅಧಿಪತಿಯಿಂದ ನಾವು ಬಿಡಿಸ್ಬೇಕು ಎಂಬುದಾಗಿ. ನಿಜವಾಗ್ಲೂ ಇಷ್ಟು ದೊಡ್ಡ ದೇವರನ್ನು ನಾವು ಏಕಾಗ್ರಿಸಬೇಕಂದಾಗ ಸಂತೋಷಕರವಾಗಿ ಆನಂದಕರವಾಗಿ ದೇವರನ್ನು ಆರಾಧಿಸಬೇಕು. ಆತನ ಮರಣವನ್ನು ಪ್ರತಿ ಕ್ಷಣವೂ ಜ್ಞಾಪಕ ಮಾಡಬೇಕು. ಆತನ ಮರಣವನ್ನು ಪ್ರತಿ ಕ್ಷಣವೂ ಆತ ಜ್ಞಾಪಕ ಮಾಡಿ ಆರಾಧಿಸಬೇಕು. ಅದಕ್ಕೆ ದೇವರು ಹೇಳ್ತಾನೆ ಆತನ ಮರಣವನ್ನು ನಾವು ಯಾವಾಗ ಜ್ಞಾಪಕ ಮಾಡಿಕೊಂಡು ಆತನ ಆರಾಧಿಸಬೇಕು. ಯಾಕಂದ್ರೆ ಆ ಮರಣವನ್ನು ನನಗೋಸ್ಕರವಾಗಿ ನಿನಗೋಸ್ಕರವಾಗಿ ಮತ್ತೊಂದು ದೇವರಿಗೋಸ್ಕರಲ್ಲ, ನನಗೋಸ್ಕರವಾಗಿ ಮರಣವನ್ನು ನನಗೊಂದು ಜಗದ ಜೀವಿತವನ್ನು ಕೊಟ್ಟೆಲ್ಲ ಪ್ರಾರ್ಥನೆ ಇದ್ದಾಗ ನಾವು ಆರಾಧಿಸಬೇಕು. ನನಗೋಸ್ಕರವಾಗಿ ಸಮಾಧಿನ ಹೊಂದಪಟ್ಟು ಮೃತ್ಯುಜ ಗೆದ್ದು ಬಂದ ದೇವರ ನೀನು, ಸಮಾಧಿನ ಗೆದ್ದಂತ ದೇವರ ನೀನು, ಮರಣವನ್ನೇ ಗೆದ್ದಂತ ದೇವರ ನೀನು, ಸಾತನ ಗೆದ್ದಿದಂತ ದೇವರ ನೀನು. ಹೀಗಾಗಿ ನಾವು ಆರಾಧಿಸ್ಬೇಕು. ನಿಜವಲ್ಲ ಆತನು ನಮಗೋಸ್ಕರ ಮಾಡುವಂತೆ ಎಷ್ಟೋ ಕಾರ್ಯ ನೋಡುವಾಗ ಅದು ಅದ್ಭುತವಾಗಿರ್ತದೆ. ಮೀಸಲಾದಷ್ಟು ಕಾರ್ಯ ಕರ್ತನು ನಮ್ಮ ಜೀವಿತ. ಆತ ನಮ್ಮ ಸ್ವಕೀಯ ಮಕ್ಕಳಾಗಿ ನಮಗೆ ಮಾಡಿದ, ಸ್ವಕೀಯ ಮಕ್ಕಳಾಗಿ ಸ್ವಕೀಯ ಮಕ್ಕಳಾಗಿ ನಮ್ಮ ಮಾಡಲ್ಪಟ್ಟಿದ್ದಾರೆ. ಅದೇ ಸ್ವಂತ ಮಕ್ಕಳು ನನಗೆ ಆಸೆಪಟ್ಟರು ಮಗನಿಂದ ವಿಮೋಚಿಸಲ್ಪಟ್ಟವರು ನಮ್ಮ ಸ್ವಕೀಯ ಮಕ್ಕಳಾಗಿ ನಮಗೆ ಮಾಡಲ್ಪಟ್ಟರು. ಅಂದ್ರೆ ನೀವು ಯಾವ ದೇವರ ಮಕ್ಕಳು ನಮ್ಮೆಲ್ಲ ದೇವರ ಮಕ್ಕಳಿಂದಾಗಿ ಆತನ ಕರೆಯಲ್ಪಡ್ತಾರೆ, ಕ್ರಿಸ್ತನ ಮಕ್ಕಳು. ಇಲ್ಲಿ ನೋಡುವಾಗ ಬೇರೆ ಕೀರ್ತನೆ ಹೋದ್ರೆ ಕೀರ್ತನೆ 22ನೇ ಅಧ್ಯಾಯ 29ನೇ ವಚನ. ಮೂಲಕದಲ್ಲಿರುವ ಕೀರ್ತನೆ 22ನೇ ಅಧ್ಯಾಯ 29 ವಚನ. ಭೂಲೋಕದಲ್ಲಿರುವ ಪುಸ್ತರೆಲ್ಲರೂ ಭೂಲೋಕದಲ್ಲಿರುವ ಪುಸ್ತಕರು ಉಂಟು ಆರಾಧಿಸುವರು, ತಮ್ಮ ಜೀವವನ್ನು ಉಳಿಸಿಕೊಳ್ಳಲಾರದೆ ಜೀವಮಾನ ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರೆಲ್ಲರೂ ಆತನಿಗೆ ಅಡ್ಡ ಬೀಳುವರು. ಏನಂತ ಹೇಳಿ ಜೀವಮಾನವನ್ನು ಉಳಿಸಿಕೊಳ್ಳಲಾರದೆ ಮಣ್ಣು ಪಾಲಾಗುವವರು ಆತನಿಗೆ ಅಡ್ಡ ಬೀಳುವರು. ಆತನನ್ನು ಸೇವಿಸುವವರು ಸಂತಾನದವರು ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು. ಅಂದ್ರೆ ಆತನ ಸೇವಿಸುವವರು ಯಾರು? ಯೆಹೋವನ ಸಂತಾನದವರು. ದಾವೀದನಿಂದ ಯೇಸು ಕ್ರಿಸ್ತನು ಜನಿಸಿ ಬಂದರು. ದಾವೀದನಿಂದ ಯೇಸು ಕ್ರಿಸ್ತನು ವಂಶದಲ್ಲಿ ಜನಿಸಿ ಬಂದರು. ಇವಾಗ ಏನ್ ಹೇಳ್ತಾನೆ ದೇವರು? ಆತನ ಸೇವಿಸುವವರು ಸಂತಾನದವರು, ಯೆಹೋವನ ಸಂತಾನದವರೇ ಜನಿಸಿದ್ರು. ಅಂದ್ರೆ ಗಾಡ್ ರಿಲೇಷನ್ಸ್. ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ದೇವರ ಮಕ್ಕಳೇ. ಆತನನ್ನು ಸೃಷ್ಟಿ ಮಾಡಿದ್ರು, ಆತ ಜೀವಶ್ವಾಸ ಕೊಟ್ಟರು, ಆತನೇ ಕೈಗಳಿಂದ ನಮ್ಮನ್ನು ಉತ್ತು ಮಾಡಿದನು. We all God image, own image. We are created by God, we owned by God, and we call to ourselves. ಅದು ದೇವರಿಂದ ನಾವು ಸೃಷ್ಟಿ ಮಾಡಲ್ಪಟ್ಟವರು, ನಾವು ಆತನ ಸ್ವಂತ ಓನ್ ಇಮೇಜ್ ಅಂತ, ತನ್ನ ಹೋಲಿಕೆಯಾಗಿ ನಾನು ಮಾನವವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಆತನ ಇಮೇಜ್. ಇಲ್ಲಿ ನೋಡಿದಾಗ ಹೇಳ್ತಾನೆ ಯೆಹೋವನ ಸಂತಾನದವರೆಂದು ಎಣಿಸಲ್ಪಡುವರು ಎಂಬುದಾಗಿ. ಅಂದ್ರೆ ನಾವು ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಕ್ರಿಸ್ತನ ಸಂತಾನದವರಾಗಿದ್ದೇವೆ. ಯಾವಾಗ ನಾವು ಕ್ರಿಸ್ತನಲ್ಲಿ ಆತನನ್ನು ಅಂಗೀಕರಿಸಿದಾಗ, ಆತ ರಕ್ತದ ತೊಳೆಯಲ್ಪಟ್ಟಾಗ, ಆತನ
ಪರಿಪೂರ್ಣವಾಗಿ ನಾವು ಸೇರಿಸ್ತಾ ಇರುವಾಗ, ಜೀವಮಾನದ ದೇವರನ್ನು ಆರಾಧಿಸ್ತಾ ಇರುವಾಗ, ನಿಜವಾಗ್ಲೂ ನೋಡುವಾಗ, ಈ ಕೀರ್ತನೆಗಾರ ನೋಡುವಾಗ ಆತನು ಹೇಳ್ತಾನೆ, ಜೀವಮಾನದ ನಾನು ದೇವರನ್ನು ಸ್ತುತಿಸ್ತೇನೆ. ಈ ಕೀರ್ತನೆಗಾರದ ಹೇಗೆ ದೇವರನ್ನ ಆರಾಧಿಸ್ತಾ ಇದ್ದೀವಿ, ನಾವು ಆತನ ಆರಾಧಿಸ್ತೇವೆ. ಆತ ಹೇಳುವಂತ ಮಾತುಗಳಲ್ಲಿ ಪ್ರತಿಯೊಂದು ನಾವು ಆತನ ಹೇಳಿದ್ರು. ಯಾಕಂದಾಗ ಆತನೆಲ್ಲ ದೇವರೆಲ್ಲರೂ ತಿಳ್ಕೊಂಡ ಲಕ್ಷಣವೇನು, ದೇವರು ಯಾರು, ಕರ್ತನೆ ಯಾರು, ಅದನ್ನ ನಾವು ಯಾಕೆ ಆರಾಧಿಸ್ಬೇಕು, ಅದನ್ನ ಎಂತವರು, ಒಂದೇ ದಿನ ಇರುವಂತ ದೇವರ, ಆತನಿಗೆ ಎಂತವರು ಅಂದ್ರೆ ಪರಿಪೂರ್ಣವಾಗಿ ತಿಳ್ಕೊಂಡಾಗ ಅದನ್ನು ಪರಿಪೂರ್ಣವಾಗಿ ಆರಾಧಿಸಲಿಕ್ಕೆ ಸಾಧ್ಯ. ನಿಜವಾಗಿ ನೋಡುವಾಗ ನಾನು ಆರಾಧಿಸುತ್ತ ದೇವರು ಎಷ್ಟೋ ದೊಡ್ಡವನು ಪ್ರೇರೆ. ಈ ಕೀರ್ತನೆ ಅದ್ಭುತವಾಗಿದೆ. ನೋಡಿ ಮನೆಗೆ ಹೋಗಿ ಆಮೇಲೆ ನೀವು ಧ್ಯಾನ ಮಾಡಿ. ನಿಜವಾಗ್ಲೂ ಆತನು ಮಾಡಿದಂತ ಎಷ್ಟೋ ಮೇಲೆ ನೋಡುವಾಗ ಅದು ಅದ್ಭುತವಾಗಿರುವಂಥದ್ದು, ಆಶ್ಚರ್ಯಕರವಾಗಿರುವಂಥದ್ದು. ಪುನಃ ನಮ್ಮ ದೇವರು ಪುನಃ ಬರ್ತೀನಿ ಅಂತ ವಾಗ್ದಾನ ಮಾಡಿದ ದೇವರು ನಾವು ಆರಾಧಿಸಲು ಎಷ್ಟೋ ಅಂತ ನೇರದಾಗಿ ದೇವರು ವಾಗ್ದಾನ ತಿಳಿಸ್ತಾ ಇದೆ ಪ್ರೇರೆ. ನಿಜವಾಗಿ ಆತನ ಮಾಡಿದಂತ ಕಾರ್ಯ ಯಾವಾಗಲೂ ನಾವು ಜ್ಞಾಪನ ಮಾಡಿಕೊಡುತ್ತಾ, ಆತನ ಮರಣವನ್ನು ಜ್ಞಾಪನ ಮಾಡಿಕೊಡುತ್ತಾ ಆತನ ಆರಾಧಿಸ್ತಾರೆ. ಮತ್ತೆ ಈ ವರ್ಷಿಕಸ್ ಅಂದಾಗ ನಾವು ದೇವರ ಒಂದು ಆತನ ಮರಣವನ್ನು, ಆತನ ಕಾರ್ಯವನ್ನು, ಅದ್ಭುತವನ್ನು, ಆತ ದೊಡ್ಡದವನ್ನು ಧ್ಯಾನ ಮಾಡ್ತೇವೆ. ಈ ವರ್ಷ ಮೆಸೇಜ್ ಮಾತ್ರ ಕೇಳಿ ಹೋಗ್ಬಾರ್ದು. ನಿನ್ನ ಆತ್ಮೀಯ ಜೀವಿತ ಬಲವಂತಂದ್ರೆ ಏಳನೇ ಮೆಸೇಜ್ ಈ ವರ್ಷಿಕ್ ಮೆಸೇಜ್ ಅಂದಾಗ ಶಿಲುಬೆ ಯೇಸು ಕ್ರಿಸ್ತನ ಜ್ಞಾಪಕ ಮಾಡ್ಕೊಳ್ಳೋದು ಅಷ್ಟೇ ಇದೆ. ಆತನ ಕ್ರಿಯೆ, ಆತ ಮಾಡಿದಂತ ಒಂದು ಅದ್ಭುತವಾದಂತ ತ್ಯಾಗ, ಆತನ ಮರಣವನ್ನು ಜ್ಞಾಪಕ ಮಾಡಿಕೊಂಡು ಆತನ ಆರಾಧಿಸುವಂಥದ್ದು. ಇದೊಂದು ಮೆಸೇಜ್ ಆದ್ರೆ ಮತ್ತೆ ಹೋಗೋದು. ನಿಮ್ಮ ಆತ್ಮ ಬಲವಂತಂದ್ರೆ 100%. ಎರಡನೇ ಮೆಸೇಜ್ ನಾವು ಹೇಳಿ ಬಲವಂತ. ಇದು ನಾವು ಶಿಲ್ಬೆ ಬಗ್ಗೆ ಹೇಳಿ ದೇವರ ಒಂದು ಅದ್ಭುತವನ್ನು ಹೇಳಿ ನಾವು ಆತನ ಮರಣವನ್ನು ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ದೇವರ ಹೇಳ್ತಾನೆ, ನಾನು ಬರುವ ತನಕ ಈಗ ಹೀಗೆ ಜ್ಞಾಪಕ ಮಾಡ್ಕೊಳ್ಳೋದು. ನಾವು ಶಿಲುಬೆ ಬಗ್ಗೆ ತಿಳ್ಕೊಳ್ತೇವೆ, ಆತನ ಕಾರ್ಯವನ್ನು ತಿಳ್ಕೊಳ್ತೇವೆ ಅಷ್ಟೇ. ಆದ್ರೆ ನೀವು ಆತ್ಮ ಬಲವಾಗಬೇಕಂದ್ರೆ ಎರಡನೇ ಮೆಸೇಜ್. ಈ ಲೋಕಗಳು ಜೀವಿಸಲಂటే రెండో ಮೆಸೇಜ್ ಕಂಪಲ್ಸರಿ. ಈ ಆತ್ಮ ಬಲವಾಗಬೇಕಂದ್ರೆ ಎರಡನೇ ಮೆಸೇಜ್ ಕಂಪಲ್ಸರಿ ಕೊಟ್ಟಿರ್ಬೇಕು. ಅದು ಪರಿಪೂರ್ಣ ಆಗ್ತದೆ. ದೇವರ ಪರಿಪೂರ್ಣವಾಗಿ ತಿಳ್ಕೊಂಡಿದೆ. ಪರಿಪೂರ್ಣವಾಗಿ ಅದೇ ಯೇಸು ಕ್ರಿಸ್ತನ ಪರಿಪೂರ್ಣವಾಗಿ ತಿಳ್ಕೊಂಡಿರುವಾಗ ಪರಿಪೂರ್ಣವಾಗಿ ನಾವು ಆಮೇಲೆ ಬರೀಕೊಂಡು ಅದೇ ದೇವರ ಕೀರ್ತನೆ ಪರಿಪೂರ್ಣವಾಗಿ ನಾವು ಜೀವಿಸ್ಬೇಕು. ದೇವರ ಆರಾಧಿಸುವಂಥದ್ದು ಪರಿಪೂರ್ಣವಾಗಿ ಅದನ್ನು ತಿಳ್ಕೊಳ್ಬೇಕು. ಪರಿಪೂರ್ಣವಾಗಿ ಅಮೇನ್ ಅಂದ್ರೆ ಇರಬೇಕು. ನೀವು ಆತ್ಮ ಬಲವಂತರಾಗಿ ಎರಡನೇ ಮೆಸೇಜ್ 100% ಹೇಳಬೇಕು. ಅದೇನಂತಂದ್ರೆ ಆಗ ಕೆಲವೊಂದು ಮೆಸೇಜ್ಗಳಲ್ಲಿ ಹೋಗಿದ್ದಾರೆ, ಪಾಸ್ಟ್ ಹೇಳಿದ್ರು. ಇಸ್ಕರಿಯೋದ ಯೇಸುವನ್ನು ಮಧ್ಯದಲ್ಲಿ ಬಿಟ್ಬಿಡ್ತಾನೆ. ಇಸ್ಕರಿಯೋದ ಶಿಷ್ಯನು ಯೇಸುವನ್ನು ಮಧ್ಯದಲ್ಲಿ ಬಿಟ್ಬಿಡ್ತಾನೆ. ಹಂಗ ನಾವು ಮಧ್ಯದಲ್ಲಿ ಸೇರಿಸ್ಕೊಳ್ಬಾರ್ದು. ಅದೇ ಅಲ್ಲಿ ಮಧ್ಯದಲ್ಲಿ ಬಿಟ್ಟವ್ರು ಯಾರು? ಇಸ್ಕರಿಯೋದ. ಇವಾಗ ಮಧ್ಯದಲ್ಲಿ ಬಿಟ್ಟವ್ರು ಯಾರು? ಈಗೆಲ್ಲರೂ ವಿಶ್ವರಾಗ್ಬಿಟ್ಟಿಲ್ಲ. ಮಧ್ಯದಲ್ಲಿ ಬಿಟ್ಟು ಇವ್ರು ಇಸ್ಕರಿಯೋದ. ಅದಕ್ಕೆ ಜಾಗ್ರತವಾಗಿ ಕೊನೆಯ ಬೇಕು. ನಮ್ಮ ದೇವರಿಗೆ ಭಯ, ದೇವ್ರು ನೋಡ್ತಾ ಇರ್ತಾನೆ. ಇವಾಗ ನಾವು ಮೊಬೈಲ್ ನೋಡ್ತಿರ್ತೀವಿ. ಈಗ ಇನ್ಸ್ಟಾಗ್ರಾಮ್ ಎಲ್ಲರೂ ಆಲ್ಮೋಸ್ಟ್ ಇಷ್ಟೇ. ಹಿಂಗೆ ಒಂದೇ ನಾವು 5 ನಿಮಿಷ ಅನ್ಕೊಂತೀವಿ, ಟೈಮ್ ನೋಡಿದ್ರೆ 2 ತಾಸು ಆಯ್ತು. ಹೌದೇ? ಟಿವಿ ನೋಡ್ತಿರ್ತಾರೆ, ಟಿವಿ ಸರಿಯಾಗಿ ಹಿಂಗೆ ನೋಡ್ತಿದ್ರೆ ಅದು ಯಾವಾಗ 3 ತಾಸು ಆಗುತ್ತೆ, 4 ತಾಸು ಆಗುತ್ತೆ. ಅಂದ್ರೆ ಮೊಬೈಲ್ ನೋಡೋ ಅದು ಇಂಟ್ರೆಸ್ಟ್ ಪರಿಪೂರ್ಣವಾಗಿ ಇಟ್ಟಿರ್ತೀವಿ. ನೀನು 2 ತಾಸಾಗಿ 3 ತಾಸಾಗಿ ಹಿಂಗೆ ಇಟ್ಕೊಂಡು ಕಣ್ಣು ಸ್ಪೆಷಲ್ 2 ಅವರ್ಸ್ ಆಗಿದೆ. ಇಂಟ್ರೆಸ್ಟ್ ಪರಿಪೂರ್ಣ ಮೊಬೈಲ್. ಅದೇ ದೇವರಲ್ಲಿ ಪರಿಪೂರ್ಣತೆ ಆಗ್ಬಿಟ್ರೆ ಬ್ಲೆಸ್ಸಿಂಗ್. ಇದು ಎಷ್ಟು ಆಶೀರ್ವಾದ ಅಂದ್ರೆ ಈ ವಾರದಲ್ಲಿ ನಡೆಸಿ ಪವರ್ಫುಲ್ ಬ್ಲೆಸ್ಸಿಂಗ್ ಇದೆ. ಇದೊಂದು ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ಇದೆ. ಗಾಡ್ ಹೆವೆನ್ಲಿ ಫೇತ್. ಇದು ದೇವರನ್ನು ಸೃಷ್ಟಿ ಕರ್ತನನ್ನು ಆರಾಧಿಸುವಂತ ಅಕೌಂಟ್ ಇದೆ. ಅಲ್ಲಿ ಪುಸ್ತಕ ಬಿಟ್ಟು ಈ ಆರಾಧನೆ ಬಂದಾಗ ಪರಿಪೂರ್ಣವಾಗಿ ನಾವು ಕುತ್ಕೊಂಡು ಆಶೀರ್ವಾದ ಬರ್ನಬಾಸ್ ಆಗಿ ಪರಿಪೂರ್ಣವಾಗಿರ್ತೇವೆ. ಆ ಶಿಷ್ಯರ ಅನೇಕ ಪರಿಪೂರ್ಣವಾಗಿ ದೇವರನ್ನು ಆರಿಸಿ ಅಲ್ಲಿ ನೋಡಿ ಇಸ್ಕರಿಯೋದ ಆತ್ಮ ಇರೋದ್ರಿಂದ ಪೌಲನಾಗೆ
ದೇವರನ್ನು ಆರಾಧಿಸಬೇಕು, ದಾವಿದನಾಗಿ ದೇವರನ್ನು ಆರಾಧಿಸಬೇಕು, ಪರಿಪೂರ್ಣವಾಗಿ ದೇವರನ್ನು ಆರಾಧಿಸಿ ಮಹಿಮೆಪಡಿಸಬೇಕೆಂಬುದಾಗಿ. ಯಾಕಂದ್ರೆ ದೇವರು ನಮ್ಮ ಆತ್ಮ ಸಂತಾನದವರಾಗಿ ಮಕ್ಕಳಾಗಿ ಮಾಡಲ್ಪಟ್ಟಿದ್ದಾರೆ. ನಾವು ಆತ್ಮ ಸ್ವಕೀಯ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ತಿಳಿಸಲ್ಪಡ್ತಾ ಇದೆ. ನಿಜವಾಗಿ ದೇವರ ವಾಕ್ಯವನ್ನು ಜೀವಿಸಿ ಆಶೀರ್ವದಿಸಬೇಕು.